ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸೀಮಾ ಟ್ರಯಲ್ಸ್ ಆ್ಯಂಡ್ ಟೇಸ್ಟ್. ಯಾರಾದರೂ ವೆಜಿಟೇಬಲ್ ತಿನ್ನಲ್ವಾ ನಿಮ್ಮ ಮನೆಯಲ್ಲಿ? ಹಾಗಾದರೆ ಈ ಥರ ಸಾಂಬಾರನ್ನ ನೀವು ಮಾಡಿಕೊಡ್ಲೇಬೇಕು. ಯಾಕಂದರೆ ಅಷ್ಟೊಂದು ಇಷ್ಟಪಟ್ಟು ತಿಂತಾರೆ. ನೋಡಿ, ನಾನು ಆಲ್ರೆಡಿ ಎಲ್ಲ ವೆಜಿಟೇಬಲ್ನ ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಕ್ಯಾರೆಟ್ನ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಆಮೇಲೆ ಒಂದು ಸ್ವಲ್ಪ ಬೀನ್ಸ್ ಮತ್ತು ಆಲೂ ಮತ್ತು ನಿಮ್ಮ ಹತ್ರ ಬೇರೆ ವೆಜಿಟೇಬಲ್ ಇದ್ದರೂ ಕೂಡ ಹಾಕ್ಕೊಳ್ಳಿ, ನಡೆಯುತ್ತೆ. ನನ್ನ ಹತ್ರ ಇಷ್ಟ ಇತ್ತು, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಮತ್ತೊಂದು ಟೊಮೊಟೊ ಕೂಡ ಅದನ್ನ ತೆಗಿತಾ ಇದ್ದೀನಿ ಇವಾಗ ಬೀನ್ಸ್ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ಇವಾಗ ನಾರ್ಮಲಾಗಿ ಒಂದು ಸ್ವಲ್ಪ ಜನ ಅಂತಂದರೆ ಮನೆಯಲ್ಲೇ ಒಂದಿಷ್ಟು ಜನ ತರಕಾರಿನ ತಿನ್ನೋಕ್ಕೆ ಹೇಟ್ ಮಾಡ್ತಾರೆ. ಅವ್ರಿಗೆ ಈ ಥರ ಮಾಡಿಕೊಡಿ, ಯಾಕಂದರೆ ನಿಮ್ಗೆ ಎಂಡಲ್ಲಿ ಹೇಳ್ತೀನಿ ಬನ್ನಿ. ಆಮೇಲೆ ಒಂದು ಸ್ವಲ್ಪ ಬೇಳೆನ ವಾಶ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೇಳೆ ಕಡಿಮೆನೇ ಹಾಕ್ಕೊಳ್ಳಿ, ಯಾಕಂದರೆ ವೆಜಿಟೇಬಲ್ನೇ ಜಾಸ್ತಿ ಹಾಕ್ಕೊಳ್ಬೇಕು. ಅದಕ್ಕೆ ಇದು ಹೆಲ್ದಿ ಕೂಡ, ಯಾಕಂದರೆ ವೆಜಿಟೇಬಲ್ ಅಂದರೆ ಕ್ಯಾರೆಟ್, ಬೀನ್ಸ್ ಇವೆಲ್ಲ ನಮಗೆ ಇಂಪಾರ್ಟೆಂಟ್ ಅಲ್ವಾ. ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು ಮತ್ತು ಅರಿಶಿನ, ಖಾರ, ಗರಂ ಮಸಾಲ ಎಲ್ಲ ಇಲ್ಲೇ ಹಾಕ್ಕೊಳ್ಬೇಕು. ಮತ್ತು ಎಕ್ಸ್ಟ್ರಾ ಏನು ಹಾಕೋದು ಬೇಡ. ಒಂದು ಸ್ವಲ್ಪ ಉಪ್ಪು ಕೂಡ ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಜನ ಇದ್ದರೆ ಜಾಸ್ತಿ ಕ್ವಾಂಟಿಟಿ ತೊಗೊಳ್ಳಿ. ತುಂಬ ಸಿಂಪಲ್ ಆಗಿ ಕ್ವಿಕ್. ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ. ವೆಜಿಟೇಬಲ್ ಬೇಯಬೇಕು ನೋಡಿ, ಒಂದು 4 ವಿಸಲ್ ಹಾಕಬೇಕು, ಸಾಕು ಅಷ್ಟೇ ನೋಡಿ. ಮತ್ತು ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ನೋಡಿ ಯಾವ ಥರ ಬೆಂದಿದೆ ಅಂತ ಹೇಳಿಬಿಟ್ಟು ಈ ಥರ ಮ್ಯಾಶ್ ಮಾಡಬೇಕು. ಯಾಕಂದರೆ ಈ ಥರ ಮ್ಯಾಶ್ ಮಾಡಿದ್ರೆ ಇದುಗಡೆ ವೆಜಿಟೇಬಲ್ ಇದೆ ಅಂತಲೇ ಗೊತ್ತಾಗಲ್ಲ. ಸೊ ಅದಕ್ಕೆ ಹೇಳಿದೆ ನಾನು ನಿಮ್ಗೆ ಈ ಥರ ಐಡಿಯಾ. ಯಾರ್ಯಾರು ವೆಜಿಟೇಬಲ್ ತಿನ್ನಲ್ಲ ಈ ಥರ ಮಾಡಿಕೊಡಿ. ನೋಡಿ, ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾರ್ಮಲ್ ಬೆಳ್ಳುಳ್ಳಿ ಹಾಕಿ ಕೂಡ ಫ್ರೈ ಮಾಡ್ತಾರೆ. ನಾನು ಆನಿಯನ್ ಹಾಕ್ತಾಯಿದ್ದೀನಿ, ಹೋಟೆಲ್ ಸ್ಟೈಲ್ ಥರ. ಸೊ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಆಮೇಲೆ ಫ್ರೈ ಆದ ತಕ್ಷಣ ಆಗಳೇ ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನ ಹಾಕೊಂಡ್ಬಿಡೋಣ. ನೋಡಿ, ನಿಮ್ಗೆ ಕಾಣ್ತಾ ಇದ್ದೀನ ಇದರಲ್ಲಿ ವೆಜಿಟೇಬಲ್ ಇದೆ ಅಂತ ಹೇಳಿಬಿಟ್ಟು ಆ ಥರ ಮ್ಯಾಶ್ ಮಾಡ್ಕೊಂಡು ಬಿಟ್ಟಿದ್ದೀನಿ. ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಅದರಲ್ಲೂ ಬಿಸಿ ಅನ್ನದ ಜೊತೆ ತಿಂದ್ರಂತೂ ಆಹಾ, ಹೇಳೋಕ್ಕೆ ಆಗಲ್ಲ. ಮತ್ತು ಒಂದು ಸ್ವಲ್ಪ ಚೂರು ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಮುಗಿದೇ ಹೋಯಿತು. ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಯಾರಿಗಾದರೂ ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಎಷ್ಟು ಚೆನ್ನಾಗಿದೆ ನೋಡಿ, ನಿಜ ಹೇಳ್ತೀನಿ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಸೊ ಅದಕ್ಕೆ ನಾನು ಬಿಸಿ ಅನ್ನ ಮಾಡ್ಕೊಂಡಿದ್ದೆ, ಅದರಲ್ಲಿ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ. ಚಿಕ್ಕ ಮಕ್ಕಳು ಕೂಡ ಇಷ್ಟಪಡ್ತಾರೆ. ನೀವು ಬಾಕ್ಸಿಗೆ ಕೂಡ ಹಾಕ್ಕೊಡ್ಬೋದು ಇದನ್ನು, ಸಾಂಬಾರನ್ನ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು.